ಇರಲಿ ಯೋಹಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸು ನಡೆದು ಹೋಗುತ್ತಿದ್ದಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡರು. ತರುವಾಯ ನೆಲದಲ್ಲಿ ಉಗುಳಿ ಮಣ್ಣಿನ ಲೇಪನ ಮಾಡಿ ಅದನ್ನು ಕುರುಡನ ಕಣ್ಣಿಗೆ ಲೇಪಿಸಿ, ನೀನು ಶಿಲೋವಾಮಿನ ಕೊಳಕ್ಕೆ ಹೋಗಿ ತೊಳೆದುಕೋ ಎಂದು ಹೇಳಿದರು. ಶಿಲೋವಾಮ್ ಎಂದರೆ ಕಳುಹಿಸಲಾದವನು ಎಂದರ್ಥ. ಅದರಂತೆ ಆ ಕುರುಡನು ಹೋಗಿ ಕಣ್ಣುಗಳನ್ನು ತೊಳೆದುಕೊಂಡನು. ಹಿಂದಿರುಗಿದಾಗ ಅವನಿಗೆ ಕಣ್ಣು ಬಂದಿತ್ತು. ಅವನ ನೆರೆಯವರು ಮತ್ತು ಹಿಂದೆ ಅವನು ಭಿಕ್ಷೆ ಬೇಡುತ್ತಿದ್ದಾಗ ಅವನನ್ನು ನೋಡಿದ್ದವರು, ಭಿಕ್ಷೆ ಬೇಡುತ್ತಾ ಕುಳಿತುಕೊಂಡಿದ್ದವನು ಇವನೇ ಅಲ್ಲವೇ ಎಂದು ವಿಚಾರಿಸಿದರು. ಹೌದು, ಅವನೇ ಎಂದರು ಕೆಲವರು. ಇಲ್ಲ, ಇವನು ಅವನಂತೆ ಕಾಣುತ್ತಾನೆ ಅಷ್ಟೇ ಎಂದರು ಇತರರು. ಆ ಕುರುಡನು ನಾನೇ ಅವನು ಎಂದು ತಿಳಿಸಿದನು. ಆಗ ಜನರು ಅವನನ್ನು ಫರಿಸಾಯರ ಬಳಿಗೆ ಕರೆದುಕೊಂಡು ಹೋದರು. ಏಕೆಂದರೆ ಯೇಸು ಮಣ್ಣಿನ ಲೇಪನ ಮಾಡಿ ಅವನಿಗೆ ಕಣ್ಣು ಕೊಟ್ಟ ದಿನ ಸಬ್ಬ ದಿನವಾಗಿತ್ತು. ಕಣ್ಣು ಬಂದುದು ಹೇಗೆಂದು ಫರಿಸಾಯರು ಅವನನ್ನು ಮತ್ತೆ ಕೇಳಿದರು. ಯೇಸು, ನನ್ನ ಕಣ್ಣುಗಳಿಗೆ ಮಣ್ಣಿನ ಲೇಪವನ್ನು ಹಚ್ಚಿದರು, ನಾನು ಹೋಗಿ ಕಣ್ಣುಗಳನ್ನು ತೊಳೆದುಕೊಳ್ಳುತ್ತಲೇ ನನಗೆ ದೃಷ್ಟಿ ಬಂತು ಎಂದನು ಅವನು. ಫರಿಸಾಯರಲ್ಲಿ ಕೆಲವರು, ಹೀಗೆ ಮಾಡಿದವನು ದೇವರಿಂದ ಬಂದವನಲ್ಲ, ಅವನು ಸಬ್ಬತ್ ನಿಯಮವನ್ನು ಪಾಲಿಸುವುದಿಲ್ಲ ಎಂದರು. ಇತರರು, ಪಾಪಿಯಾದವನು ಇಂಥ ಸೂಚಕ ಕಾರ್ಯಗಳನ್ನು ಮಾಡಲು ಸಾಧ್ಯವೇ ಎಂದರು. ಹೀಗೆ ಅವರಲ್ಲೇ ಭಿನ್ನ ಭೇದ ಉಂಟಾಯಿತು. ಆದುದರಿಂದ ಫರಿಸಾಯರು ಆ ಕುರುಡನನ್ನು ಕುರಿತು, ಅವನೇ ನಿನಗೆ ಕಣ್ಣು ಕೊಟ್ಟನೆಂದು ಹೇಳ್ತೀಯಲ್ಲ, ಅವನ ಬಗ್ಗೆ ನಿನಗೇನು ಅನ್ನಿಸುತ್ತದೆ ಎಂದು ವಿಚಾರಿಸಿದರು. ಅದಕ್ಕೆ ಅವನು, ಅವರೊಬ್ಬ ಪ್ರವಾದಿಯೇ ಸರಿ ಎಂದನು. ಆಗ ಫರಿಸಾಯರು, ಪಾಪದಲ್ಲೇ ಹುಟ್ಟಿ ಬೆಳೆದವನು ನೀನು ನಮಗೆ ಬುದ್ಧಿ ಹೇಳಹೊಟ್ಟೆಯಾ ಎಂದು ಹೇಳಿ ಅವನನ್ನು ತಳ್ಳಿಬಿಟ್ಟರು. ಹುಟ್ಟು ಕುರುಡನನ್ನು ಹೊರಗೆ ತಳ್ಳಿದ ವಾರ್ತೆ ಯೇಸುವಿನ ಕಿವಿಗೆ ಮುಟ್ಟಿತು. ಯೇಸು ಅವನನ್ನು ಕಂಡು, ನರಪುತ್ರನಲ್ಲಿ ನಿನಗೆ ವಿಶ್ವಾಸವಿದೆಯೇ ಎಂದು ಕೇಳಿದರು. ಅವನು, ಅವರು ಯಾರೆಂದು ತಿಳಿಸಿ ಸ್ವಾಮಿ, ನಾನು ವಿಶ್ವಾಸಿಸುತ್ತೇನೆ ಎಂದರು. ಯೇಸು, ನೀನು ಆತನನ್ನು ಕಂಡಿದ್ದೀಯೇ, ನಿನ್ನೊಡನೆ ಮಾತನಾಡುತ್ತಿರುವ ನಾನೇ ಆತನು ಎಂದರು. ಸ್ವಾಮಿ, ನಾನು ವಿಶ್ವಾಸಿಸುತ್ತೇನೆ ಎಂದು ಹೇಳುತ್ತಾ ಅವನು ಯೇಸುವಿಗೆ ಅಡ್ಡಬಿದ್ದನು. ಪ್ರಭುವಿನ ಶುಭ ಸಂದೇಶ. ಯಹೂದ ಜನಾಂಗ ಈಜಿಪ್ಟ್ ನಾಡಿನಿಂದ ಬಿಡುಗಡೆ ಹೊಂದಿ ಮರುಭೂಮಿಯಲ್ಲಿ 40 ವರ್ಷಗಳು ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಅವರದೇ ಆದಂಥ ಮನೆಗಳಿರಲಿಲ್ಲ, ಅವರದೇ ಆದಂಥ ಒಂದು ಸ್ಥಳ ಇರಲಿಲ್ಲ. ಅವರ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಅವರು ಪ್ರಯತ್ನಿಸ್ತಾ ಇದ್ರು, ಪ್ರಯಾಣದಲ್ಲಿದ್ದರು. 40 ವರ್ಷಗಳು ತಮ್ಮದೇ ಆದಂಥ ಒಂದು ನೆಲೆ ಇಲ್ಲ. ಅಂತಹ ಸ್ಥಳದಲ್ಲಿ ಅವರು ರಾತ್ರಿಯಲ್ಲಿ ಹೇಗೆ ರಾತ್ರಿಯನ್ನು ಕಳೀತಿದ್ರು? ಡೇರೆಗಳಲ್ಲಿ ಟೆಂಟ್ಗಳನ್ನು ಹಾಕ್ಕೊಳ್ತಿದ್ರು. ಅದು ಶಾಶ್ವತವಾದಂಥ ನಿರ್ಮಾಣ ಮಾಡುವಂಥ ವಿಚಾರವೇನು ಅಲ್ವೇ ಅಲ್ಲ. ಅವತ್ತು ರಾತ್ರಿ ಹಾಕ್ತಿದ್ರು, ಬೆಳಗ್ಗೆ ಸುತ್ತಕೊಂಡು ಮುಂದೆ ಪ್ರಯಾಣ ಮಾಡ್ತಾಯಿದ್ರು. ಡೇರೆಗಳಲ್ಲಿ ವಾಸ ಮಾಡ್ತಾಯಿದ್ರು 40 ವರ್ಷಗಳು ದೇವರ ಪ್ರಸನ್ನತೆಯಲ್ಲಿ ನಾವಿದ್ದೇವೆ ಎನ್ನುವ ವಿಶ್ವಾಸದಿಂದ, ನಂಬಿಕೆಯಿಂದ ತಾವು ಜೀವನವನ್ನು ನಡೆಸ್ತಾ ಇದ್ದೀವಿ. ಅದನ್ನು ಶಾಶ್ವತವಾಗಿ ನಾವು ನೆನೆಯಬೇಕು. ಶಾಶ್ವತವಾದ ಈ ಪಯಣವನ್ನು 40 ವರ್ಷಗಳ ಪ್ರಯಾಣವನ್ನು ನಿರಂತರವಾಗಿ ನಮ್ಮ ಬರಲಿರುವಂಥ ಜನಾಂಗಗಳು ಸ್ಮರಿಸಬೇಕು, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಎನ್ನುವ ಸಲುವಾಗಿ ಅದಕ್ಕಾಗಿ ಒಂದು ಹಬ್ಬವನ್ನು ಕೂಡ ಪ್ರತಿ ವರ್ಷ ಅವರು ಆಚರಿಸ್ತಾ ಇದ್ರು. ಸುಕ್ಕೋತ್ ಎನ್ನುವ ಹಬ್ಬ. ಸುಕ್ಕೋತ್ ಅಂತ ಹೇಳಿದ್ರೆ ಬೇರೆಗಳ ಹಬ್ಬ. ಎಲ್ಲ ಕಡೆಯಿಂದ ಯಹೂದ್ಯರು ಜೆರುಸಲೇಮಿಗೆ ಬರಬೇಕಾಗಿತ್ತು. ಜೆರುಸಲೇಮಿಗೆ ಬಂದಾಗ ಎಲ್ಲಿ ಅವತ್ತು ರಾತ್ರಿಯನ್ನು ತಂಗಬೇಕು ಅವರು? 1 ದಿನವಾಗಲಿ, 2 ದಿನವಾಗಲಿ, 3 ದಿನವಾಗಲಿ ಎಲ್ಲಿ ತಂಗ್ತಾ ಇದ್ರು? ಡೇರೆಗಳನ್ನು ಹಾಕ್ಕೊಳ್ತಾ ಇದ್ರು. ಬಯಲುಗಳಲ್ಲಿ ಡೇರೆಗಳನ್ನು ಹಾಕ್ಕೊಂಡು ತಮ್ಮ ಪೂರ್ವಜರು ಅನುಭವಿಸಿದಂಥ ಅನುಭವವನ್ನು ನಾವು ಕೂಡ ಅನುಭವಿಸುತ್ತೇವೆ, ದೇವರ ಆಶೀರ್ವಾದವನ್ನು ನಾವು ಕೂಡ ಬೇಡಿಕೊಳ್ತೇವೆ ಎಂದು ಆ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ರು. ಇಂಥ ಒಂದು ಸುಕ್ಕೋತ್ ಎನ್ನುವ ಹಬ್ಬದ ಸಂದರ್ಭದಲ್ಲಿ ಯೇಸು ಸ್ವಾಮಿ ದೇವಾಲಯಕ್ಕೆ ಬರ್ತಾರೆ. ದೇವಾಲಯಕ್ಕೆ ಬರುವಾಗ ಈ ಕುರುಡು ಭಿಕ್ಷುಕನನ್ನು ನೋಡ್ತಾರೆ. ಕುರುಡು ಭಿಕ್ಷುಕನನ್ನು ನೋಡಿ ಹೇಳ್ತಾರೆ,
ನಿನಗೆ ಗುಣವಾಗಲು ಮನಸ್ಸಿದೆಯಾ? ಹೌದು ಸ್ವಾಮಿ. ಅವನಿಗೆ ಮಣ್ಣಿನ ಲೇಪನವನ್ನು ಮಾಡಿ, ಹೋಗಿ ಶಿಲೋವಾಮಿನಲ್ಲಿ ತೊಳೆದುಕೋ, ಒಳದಲ್ಲಿ ತೊಳೆದುಕೋ. ಅವನು ಹೋಗ್ತಾನೆ, ಕಳುಹಿಸಿದ ಹಾಗೆ ಹೋಗಿ ತೊಳೆದುಕೊಳ್ತಾನೆ, ದೃಷ್ಟಿ ಬರುತ್ತೆ. ಎರಡನೇ ವಿಚಾರ, ಈ ಡೇರೆಗಳಲ್ಲಿರೋರು ಕತ್ತಲೆಯಲ್ಲಿರಬಾರ್ದಲ್ವೇ? ನೂರಾರು ಸಾವಿರಾರು ಜನ ಡೇರೆಗಳಲ್ಲಿರ್ತಾರೆ ರಾತ್ರಿಯಲ್ಲಿ, ಅವರಿರೋ ಕತ್ತಲೆಯಲ್ಲಿ ಇರಬಾರ್ದು. ದೇವಾಲಯದಲ್ಲಿ ಮಹಾದೀಪವನ್ನು ಬೆಳಗಿಸಲಾಗ್ತಾ ಇತ್ತು. ಮಹಾದೀಪ ಮಿನೋರ ಎನ್ನುವ ದೀಪಗಳನ್ನು ಬೆಳಗಿಸಲಾಗ್ತಿತ್ತು. ಎಷ್ಟು ಎತ್ತರವಿರ್ತಿತ್ತು? ದೇವಾಲಯದ ಕಡತಗಳ ಪ್ರಕಾರ ನೋಡುವುದಾದರೆ ಸುಮಾರು 75 ಅಡಿ. 75 ಅಡಿಯ ದೀಪಸ್ತಂಭದ ಮೇಲೆ ಈ ಮಿನೋರವನ್ನು ಹಚ್ಚುತ್ತಾ ಇದ್ರು. ಮಿನೋರವನ್ನು ನೀವು ನೋಡಿರ್ತೀರಿ, ಚಿತ್ರಗಳಲ್ಲಿ ನೋಡಿರ್ತೀರಿ. ಈ ಕಡೆ 4, ಈ ಕಡೆ 4 ಮೇಣದ ಬತ್ತಿಗಳು, ಮಧ್ಯದ ಬತ್ತಿ ಒಂದು, ಈ ಕಡೆ 4, ಈ ಕಡೆ 4. ಅದನ್ನು ಮಿನೋರ ಅಂತ ಹೇಳ್ತಾರೆ. ಅದನ್ನು ಹಚ್ಚಿ ಎಲ್ಲರಿಗೂ ಕಾಣುವ ಹಾಗೆ, ಎಲ್ಲರಿಗೂ ಬೆಳಕು ಬರುವ ಹಾಗೆ, ಎಲ್ಲ ಡೇರೆಗಳಲ್ಲಿ ಇರುವವರಿಗೆ ಬೆಳಕು ಬರುವ ಹಾಗೆ ಈ ದೀಪವನ್ನು ಬೇರೆ ಎತ್ತರದಲ್ಲಿ ಹಚ್ಚಲಾಗ್ತಿತ್ತು. ಅಂತಹ ಸಂದರ್ಭದಲ್ಲಿ ಯೇಸು ಒಬ್ಬ ಕುರುಡನಿಗೆ ದೃಷ್ಟಿಯನ್ನು, ಬೆಳಕನ್ನು ಕೊಡ್ತಾರೆ. ಬಹಳ ಸಾಂದರ್ಭಿಕವಾಗಿದೆ, ಬಹಳ ಅರ್ಥಗರ್ಭಿತವಾಗಿದೆ ಈ ಅದ್ಭುತ. ದೇವರು ಯೇಸು ಸ್ವಾಮಿ ತಾವು ನಡೆಸಿಕೊಟ್ಟಂತ ಈ ಅದ್ಭುತ. ಸರ್ವ ಜನರಿಗೂ ಬೆಳಕನ್ನು ಕೊಡಲು ಬಂದಂತ ಜಗಜ್ಯೋತಿಯಾದಂಥ ಯೇಸು ಕ್ರಿಸ್ತರು ಸುಕೋತ್ ಎನ್ನುವ ಸಂದರ್ಭದಲ್ಲಿ, ಹಬ್ಬದ ಸಂದರ್ಭದಲ್ಲಿ, ಒಬ್ಬ ಕತ್ತಲೆಯಲ್ಲಿ, ನಿರಂತರವಾದ ಕತ್ತಲೆಯಲ್ಲಿ ಬಾಳುತ್ತಿದ್ದಂಥ ಒಬ್ಬ ಹುಟ್ಟು ಕುಡನಿಗೆ ಬೆಳಕನ್ನು ಕೊಡ್ತಾರೆ. ನಮಗೂ ಕೂಡ ಇದೇ ಸಂದೇಶ. ಪಾಪವೆಂಬವ ಕತ್ತಲೆಯಲ್ಲಿ, ಅಹಂಕಾರ ಎನ್ನುವ ಕತ್ತಲೆಯಲ್ಲಿ ನಾನು ಮನ ತಿರುಗಿ ಬರಲಾರೆ, ನನಗೆ ದೇವರ ಅವಶ್ಯಕತೆ ಇಲ್ಲ, ನನಗೆ ಇದರ ಅವಶ್ಯಕತೆ ಇಲ್ಲ, ಅದರ ಅವಶ್ಯಕತೆ ಇಲ್ಲ, ದೇವಾಲಯದ ಅವಶ್ಯಕತೆ ಇಲ್ಲ, ದೇವಾಲಯ ನೀಡುವಂತಹ ಬೋಧನೆಗಳ ಅವಶ್ಯಕತೆ ಇಲ್ಲ, ದೇವಾಲಯ ನೀಡುವ ಸಂಸ್ಕಾರಗಳ ಅವಶ್ಯಕತೆ ಇಲ್ಲವೇ ಇಲ್ಲ, ಪಾಪ ನಿವೇದನೆ ಅವಶ್ಯಕತೆ ನನಗೆ ಬೇಕಾಗೇ ಇಲ್ಲ, ನಾನು ಪಾಪನೇ ಮಾಡೋದಿಲ್ಲ. ತುಂಬ ಜನ ಬಂದು ಹೇಳ್ತಾರೆ, ಸುಮ್ಮನೆ ಹೇಳ್ತಾ ಇದ್ದೀನಿ, ಇದು ಉಪಯೋಗ ಹೇಳ್ತಾ ಇದ್ದೀನಿ, ಸತ್ಯ ಅಲ್ಲ, ಸುಳ್ಳು ಹೇಳ್ತಾ ಇದ್ದೀನಿ, ಪಾಪ ನಿವೇದನೆಗೆ ಸುಳ್ಳು ಹೇಳ್ತಾ ಇದ್ದೀನಿ. ಏನು ತುಂಬ ಜನ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಪಾಪನೇ ಮಾಡಿಲ್ಲ ಸ್ವಾಮಿ, ಆಶೀರ್ವಾದ ಮಾಡಿ. ಪಾಪನೇ ಮಾಡಿಲ್ಲ ಸ್ವಾಮಿ, ಏನು ಮಾಡಿಲ್ಲ ಸ್ವಾಮಿ, ನನಗೆ ಆಶೀರ್ವಾದ ಮಾಡಿ ಕಳಿಸೋದು ಪಾಪ ನಿವೇದನೆ ಸಂಸ್ಕಾರ ಆಗೋದು. ನನಗೆ ಪಾಪ ನಿವೇದನೆಯ ಸಂಸ್ಕಾರದ ಅವಶ್ಯಕತೆಯೇ ಇಲ್ಲ. ನಮ್ಮಲ್ಲೇ ನೀವು ಯೋಚನೆ ಮಾಡಿ ನೋಡಿ, ನಾನು ಕೊನೆಯ ಬಾರಿ ಪಾಪ ನಿವೇದನೆ ಮಾಡಿದ್ದು ಯಾವಾಗ? ಎದೆ ಮೇಲೆ ಕೈ ಇಟ್ಟು ಒಬ್ಬೊಬ್ಬರು ಯೋಚನೆ ಮಾಡಿ ನೋಡಿ, ನಾನು ಕೊನೆಯದಾಗಿ ಪಾಪ ನಿವೇದನೆ ಮಾಡಿದ್ದು ಯಾವಾಗ? 1 ತಿಂಗಳಿಂದೆ, 2 ತಿಂಗಳ ಹಿಂದೆ, ಹೋದ ಕ್ರಿಸ್ಮಸಲ್ಲಿ ಮಾಡಿದ್ದಲ್ಲ, ಕ್ರಿಸ್ಮಸಲ್ಲಿ ಅರೇಂಜ್ ಮಾಡಿರಲಿಲ್ಲ, ಕ್ರಿಸ್ಮಸಲ್ಲಿ 3 ತಿಂಗಳಾಗಿದೆ ಅಷ್ಟೇ, 3 ತಿಂಗಳಾಗಿದೆ. ಅಥವಾ ಅದರ ಹಿಂದೆ ಪಾಸ್ಕ ಹಬ್ಬ ಬರುತ್ತಲ್ಲ, 1 ವರ್ಷ, ಈಗ 1 ವರ್ಷ ಬರುತ್ತಲ್ಲ, 1 ವರ್ಷ ಯಾವಾಗ ಪಾಪ ನಿವೇದನೆ ಮಾಡಿದ್ದು? ಅವಶ್ಯಕತೆ ಇಲ್ಲ ಅಲ್ಲ, ನಮಗೆ ಆ ಸಂಸ್ಕಾರ ಬೇಕಾಗಿಲ್ಲ ಅಲ್ವಾ? ಯಾಕೆ ಬೇಕು? ನೇರವಾಗಿ ನಾನು ದೇವರ ಹತ್ರ ಹೇಳ್ಕೊಡ್ತೀನಿ ಅನ್ನೋದು ಕೆಲವರು ಲಾಜಿಕ್ ಮಾತಾಡ್ತಾರೆ. ಇರಲಿ, ಅದು ಅವರು ದೇವರು ನೇರವಾಗಿ ಉತ್ತರ ಹೇಳ್ಕೊಳ್ಳಿ, ಗುರುಗಳಿಗೆ ಹೇಳೋದು ಬೇಡ, ಪಾಪ ಅವ್ರು ನೇರವಾಗಿ ಮಾತಾಡ್ಬೋದು. ನಮಗೆ ಸಂಸ್ಕಾರಗಳ ಅವಶ್ಯಕತೆ ಇಲ್ವಲ್ಲ, ನಮಗೆ ದೇವರ ವಾಕ್ಯದ ಅವಶ್ಯಕತೆ ಇಲ್ವಲ್ಲ, ನಮಗೆ ಧರ್ಮಸಭೆ ಬೋಧನೆ ಮಾಡುವಂಥ ಆ ಬೋಧನೆಯ ಅವಶ್ಯಕತೆ ಇಲ್ವಲ್ಲ, ಇಲ್ಲ ಅಲ್ವಾ? ನಾವು ಬೆಳಕಿನಲ್ಲಿರುವವರು, ನಾವು ಕತ್ತಲೆಯಲ್ಲಿರುವವರಲ್ಲ. ಅಂಥವರಿಗೆ, ನಮ್ಮಂಥ ಎಲ್ಲ ಈ ಪಾಪಿಗಳಿಗೆ, ನಮ್ಮಂಥವರಿಗೆ ಈ ಮೆಸೇಜ್, ದೇವರು ನೀಡುವ ಸಂದೇಶ. ಕತ್ತಲೆಯಲ್ಲಿರುವ ನೀನು ಬೆಳಕನ್ನು ಬಯಸಿದರೆ ಬಾ, ಬೆಳಕಿನ ಬಳಿಗೆ ಬಾ, ಜಗಜ್ಯೋತಿಯಾದಂಥ ಯೇಸು ಸ್ವಾಮಿಯ ಬಳಿಗೆ ಬಾ, ಸರ್ವರ ಕತ್ತಲೆಯನ್ನು ನೀಗಿಸುವಂತಹ ಪುಣ್ಯಾತ್ಮನ ಬಳಿಗೆ ಬಾ, ಸ್ವರ್ಗದಿಂದ ಜ್ಯೋತಿಯಾಗಿ ಬಂದಂತ ಆತನ ಬಳಿಗೆ ಬಾ, ಪ್ರಕಾಶಿಸು, ಪ್ರಕಾಶವನ್ನು ಪಡೆದುಕೋ, ಹೋಗು. ಶಿಲೋವಾಮ್ ಅಂದ್ರೆ ಹಾಗೆ, ಹೋಗಿ ಇತರರಿಗೆ ಬೆಳಕಾಗು, ಇತರರಿಗೆ ಜ್ಯೋತಿಯಾಗು, ಇತರರ ಕತ್ತಲೆಯನ್ನು ನೀಗುವಂತ ಬೆಳಕು ನೀನು ಹಾಕು. ಇದು ಇವತ್ತಿನ ಸಂದೇಶ. ಎಷ್ಟೋ ಬಾರಿ ಸರಳವಾದ ವಿಚಾರ, ಮೂರನೇ ವಿಚಾರ, ಸಿಂಪಲ್ ಥಿಂಗ್ಸ್ ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಈ 2 ವ್ಯಕ್ತಿಗಳು ಒಂದು ರಾತ್ರಿ ಹೋಗೋಣ, 2 ತುಂಬ ಕೆಲಸ ಆಯಿತು, ಅವರೇ ಚೆನ್ನಾಗಿ ಮಾಡಿದ್ರು, ಅದಾದ ನಂತರ ಮಾಡ್ಕೊಂಡ್ರು. ಅಲ್ಲಿ ಬಂದ್ಕೊಳ್ತಾರೆ, ಡೇರೆ ಹಾಕ್ಕೊಳ್ಬೇಕಲ್ವ, ಕ್ಯಾಂಪ್ ಹಾಕ್ಕೊಳ್ಬೇಕಲ್ಲ, ಹಾಕೊಂಡು ಮಾಡ್ಕೊಂಡು ಒಂದು ಹೊತ್ತಲ್ಲಿ ಸ್ನೇಹಿತನನ್ನು ತಟ್ಟಿ ಒಬ್ಬ ಖಗೋಳಶಾಸ್ತ್ರದ ಪ್ರಕಾರ ನಾನು ನೋಡೋದಾದ್ರೆ
ಸಾವಿರಾರು ಲಕ್ಷಾಂತರ ನಕ್ಷತ್ರಗಳು ನಮಗೆ ಕಾಣಿಸ್ತಾ ಇದೆ, ನನಗೆ ಕಾಣಿಸ್ತಾ ಇದೆ. ಸಾವಿರಾರು ನಕ್ಷತ್ರಗಳು, ಲಕ್ಷಾಂತರ ಗ್ಯಾಲಕ್ಸೀಸ್ಗಳು ಕಾಣಿಸ್ತಾ ಇದೆ. ಹವಾಮಾನದ ಪ್ರಕಾರ ನಾಳೆ ದಿನ ಚೆನ್ನಾಗಿರುತ್ತೆ, ಸೂರ್ಯ ಚೆನ್ನಾಗಿರ್ತಾನೆ, ಮೋಡ ಇರೋದಿಲ್ಲ. ಹಾಗೆ ನೋಡ್ತಾ ಇದ್ರೆ ದೈವಶಾಸ್ತ್ರ ಇದ್ರ ಬಗ್ಗೆ ನಾನು ಏನು ಹೇಳಿದ್ರು ಯೋಚನೆ ಮಾಡಿದೆ. ಇಂಥ ಅಗಾಧವಾದಂಥ ಭೂಖಂಡದಲ್ಲಿ, ಪ್ರಚಂಡವಾದಂಥ ಈ ಭೂಖಂಡದಲ್ಲಿ ನಾನು ಏನೂ ಇಲ್ಲ, ದೇವರು ಸರ್ವಶಕ್ತನು ಅನ್ನಿಸ್ತಾ ಇದೆ. ಸಾವಿರಾರು ನಕ್ಷತ್ರಗಳು ಕಾಣಿಸ್ತಾ ಇವೆ. ನಾಳಿನ ಹವಾಮಾನವನ ಪ್ರಕಾರ ನೋಡೋದಾದ್ರೆ ನಾಳೆ ಮೋಡ ಇರುವುದಿಲ್ಲ, ಪ್ರಕಾಶಮಾನವಾದ ಸೂರ್ಯ ಇರ್ತಾನೆ. ದೈವಶಾಸ್ತ್ರದ ಮೂಲಕ ನನಗೆ ಕಾಣೋದು ಏನಂದ್ರೆ ದೇವರು ಮಹೋನ್ನತರು, ನಾವೇನೂ ಇಲ್ಲ ಈ ಸೃಷ್ಟಿಯ ಮುಂದೆ. ಮತ್ತೆ ಹಾಗೆ ಇನ್ನೊಂದು ಹವಾಮಾನದ ಪ್ರಕಾರ ನೋಡಬಹುದಾದ್ರೆ, ಸಮಯದ ಪ್ರಕಾರ ನೋಡೋದಾದ್ರೆ ಇದೊಂದು 3-3:30 ಬೆಳಗ್ಗೆ ಆಗಿರ್ಬೋದು. ಇದೆಲ್ಲ ಕಾಣಿಸ್ತಾ ಇದೆ. ಪಕ್ಕದಲ್ಲಿ ಇಟ್ಕೊಂಡು ಹೇಳಿದಂತೆ ಮೂರ್ಖ, ಮೂರ್ಖ, ನಾವು ಹಾಕೊಂಡು ಅಂದ್ಕೊಂಡಿದ್ವಲ್ಲ ಟೆಂಟು, ಯಾರು ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಿನಗೆ ಆಕಾಶ ಕಾಣಿಸ್ತಾ ಇದೆ ಅಂದರೆ ಟೆಂಟ್ ಇಲ್ಲ ಅಂತ ಅರ್ಥ ಅಲ್ವಾ? ಯಾರು ಕದ್ಕೊಂಡು ಹೋಗ್ತಾರೆ. ಅಷ್ಟು ಕಾಣಿಸ್ತಾ ಇದೆ ನನಗೆ. ಎರಡು ನಮಗೆ ಸರಳವಾದ ವಿಚಾರ ಕಾಣಲ್ಲ, ಬೇರೆ ಬೇರೆ ದೊಡ್ಡ ದೊಡ್ಡ ವಿಚಾರಗಳು ಕಾಣಿಸ್ತವೆ, ದೊಡ್ಡ ದೊಡ್ಡ ಅರ್ಥಗಳು ಕಾಣಿಸ್ತವೆ. ಸರಳ ವಿಚಾರಗಳು, ನಮ್ಮ ತಾಯಿ ಮಾಡುವ ತ್ಯಾಗ, ನಮ್ಮ ತಂದೆ ಪಡುವ ಕಷ್ಟ, ನಮ್ಮ ನೆರೆಯವರು ನೀಡಿದಂಥ ಸಹಾಯ, ನಮ್ಮ ಗುರುಗಳು ನೀಡಿದಂಥ ಆಶೀರ್ವಾದ, ನಮ್ಮ ಕನ್ಯಾಸರು ನೀಡುವಂತಹ ಸೇವೆ, ನಮ್ಮ ತಂಗಿಯರು, ನಮ್ಮ ಸಹೋದರಿಯರು ನೀಡುವಂಥ ಪ್ರೀತಿ, ಇದೆಲ್ಲ ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಬೇರೆ ಬೇರೆ ದೊಡ್ಡ ದೊಡ್ಡ ವಿಚಾರಗಳು ಕಾಣಿಸ್ತವೆ, ಬೇರೆ ಬೇರೆ ದೊಡ್ಡ ದೊಡ್ಡ ಅರ್ಥವಾಗದಂಥ ಗಣಿತಶಾಸ್ತ್ರ ಎಲ್ಲ ಕಾಣಿಸುತ್ತೆ, ಖಗೋಳಶಾಸ್ತ್ರ ಎಲ್ಲ ಅರ್ಥ ಆಗುತ್ತೆ, ಜೀವನದ ಸತ್ಯಗಳು ಮರೆತು ಹೋಗ್ತವೆ. ಇನ್ನೊಂದು ಸಣ್ಣ ಘಟನೆ ನಿಮಗೆ ಗೊತ್ತಿರೋದೆ, ಆದರೂ ಗೊತ್ತಿರೋರಿಗೆ 3ನೇ ಸಾರಿ ಹೇಳ್ತಾ ಇದ್ದೀನಿ. ಇದು ಈಗಾಗಲೇ ಹೇಳಿದ್ದೀನಿ ಅನ್ಸುತ್ತೆ, ಮತ್ತೊಮ್ಮೆ ಹೇಳ್ತೀನಿ. ಬಹಳ ದೊಡ್ಡ ಕುಡುಕ, ಆ ಕುಡಿತನವನ್ನು ಬಿಡಿಸಬೇಕು ಅಂತ ಡಾಕ್ಟರ್ ಬಗ್ಗೆ ಕರ್ಕೊಂಡು ಹೋಗ್ತಾರೆ. ಡಾಕ್ಟರನ್ನು ನೋಡಿದ್ದೇ ಗೊತ್ತಾಗ್ಬಿಡುತ್ತೆ, ಇವನ ಮುಖ, ಇವನು ಕಣ್ಣುಗಳನ್ನ ನೋಡಿದ್ರೆ ಇದು ಬಿಡಲ್ಲ. ನಾನು ಎಷ್ಟೇ ಹೇಳಿದ್ರು ಇಲ್ಲಿ ಹೋಗಿ ಇಲ್ಲಿ ಬಂದುಬಿಡುತ್ತೆ ಅಡ್ವೈಸ್, ಆದರೂ ಪ್ರಯೋಜನ ಇಲ್ಲ. ಆದರೂ ನನ್ನ ಪ್ರಯತ್ನವನ್ನು ಮಾಡ್ತೀನಿ, ಪ್ರಯೋಗವನ್ನು ಮಾಡ್ತೀನಿ. ಈ ಪ್ರಯೋಗ ನೀವು ಮನೆಯಲ್ಲಿ ಮಾಡಿರ್ತೀರಿ, ನಾನು ಕೂಡ ಅದನ್ನು ವಿವರಿಸ್ಬಿಡ್ತೀನಿ ಅಷ್ಟೇ. 2 ಗ್ಲಾಸ್ ತಗೊಂಡಿದ್ದೆ ನೀರು ಮತ್ತು ಬಿಸ್ಕಿ ಅಲ್ವಾ, ನೀರಿನಲ್ಲಿ ಒಂದು ಹುಳವನ್ನು ಹಾಕ್ತಾರಂತೆ, ಅದು ಚೆನ್ನಾಗಿ ತೇಲಾಡ್ತಾ ಇರ್ತಾರಂತೆ. ಇವನು ಕುಡುಕ ನೋಡ್ತಾ ಇದ್ದಾನೆ, ಆಯಿತು, ಆ ಹುಳವನ್ನು ತೆಗೆದು ಬಿಸ್ಕಿ ಎಲ್ಲ ಹಾಕ್ತಾರಂತೆ, ಅದು ವಿಲ ಒದ್ದಾಡಿ ಸತ್ತೋಗ್ಬಿಡ್ತಂತೆ. ಡಾಕ್ಟರ್ ಏನು ಹೇಳಬೇಕಾಗಿತ್ತು, ಸಂದೇಶ ಇವನಿಗೆ ವಿಸ್ಕಿ ಕುಡಿದ್ರೆ ಸತ್ತೋಗ್ಬಿಡುತ್ತೆ ಕಣೋ ಅಂತ ಅಲ್ವಾ. ಇವನು ಹೇಳಿದಂತೆ ಈಗೇನು ಅರ್ಥ ಆಯಿತು, ಅವನು ಹೇಳಿದಂತೆ ವಿಸ್ಕಿ ಉತ್ತರ ಗೊತ್ತಲ್ಲ, ಉತ್ತರ ನಿಮಗೆ ಬಿಡ್ತೀವಿ, ಉತ್ತರ ಹೇಳೋದು ಬೇಡ ಅನ್ಸುತ್ತೆ. ಸರಳ ವಿಚಾರಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಸರಳ ವಿಚಾರಗಳು ನಮ್ಮ ಮನಸ್ಸಿಗೆ ಬರೋದೇ ಇಲ್ಲ. ಸರಳ ವಿಚಾರಗಳನ್ನು ನಾವು ಮರೆತು ಬಿಡ್ತೀವಿ. ದೊಡ್ಡ ದೊಡ್ಡ ಅಗಾಧ ವಿಚಾರಗಳ ಬಗ್ಗೆ ಮಾತ್ರ ನಾವು ಚರ್ಚೆ ಮಾಡ್ತೀವಿ, ವಾಗ್ವಾದ ಮಾಡ್ತೀವಿ. ಸರಳ ವಿಚಾರ ಏನು ಗೊತ್ತೇ, ನನಗೆ ಪ್ರಕಾಶ ಇಲ್ಲ, ಕತ್ತಲೆಯಲ್ಲಿದ್ದೀನಿ, ನಾನು ಕತ್ತಲೆಯಿಂದ ಹೊರಗೆ ಬರಬೇಕಷ್ಟೆ. ಈ ಕುಡಿತದಿಂದ, ಈ ದುಶ್ಚಟದಿಂದ ನಾನು ಹೊರಗೆ ಬರಬೇಕು. ಈಗ ಹೊರಗೆ ಬರಬೇಕಾದ್ರೆ, ಪ್ರಕಾಶಮಾನವಾದಂಥ ಬದುಕನ್ನು ನಾನು ಮಾಡಬೇಕಾದ್ರೆ ಏನು ಮಾಡಬೇಕು? ಇದು ಸರಳವಾದಂಥ ಪ್ರಶ್ನೆ. ಏನು ಮಾಡಬೇಕು? ನಾನು ಇರುವ ಲಾಜಿಕನ್ನು ಕೊಡೋದು, ಅರ್ಥವನ್ನು ಕೊಡೋದು, ಇದಕ್ಕಾಗಿ ನಾನು ಆದೆ, ಅದಕ್ಕಾಗಿ ನಾನು ಆಡಿದೆ, ಇದು ನನ್ನ ತಪ್ಪಲ್ಲ, ಅದೆಲ್ಲ ಬೇಡ. ಏನಾಗಬೇಕು ಎನ್ನುವ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬೇಕು. ಇವತ್ತು ನನ್ನ ಬದುಕು ಹಸನಾಗಬೇಕಾದ್ರೆ, ನಾನು ದೇವರ ಮಗನಾಗಬೇಕಾದ್ರೆ, ಕತ್ತಲೆಯಿಂದ ಹೊರಗೆ ಬರಬೇಕಾದ್ರೆ ನಾನು ಏನು ಮಾಡಬೇಕು ಎನ್ನುವ ಸರಳ ಪ್ರಶ್ನೆಯನ್ನು ಬಲಿಪೂಜೆಯ ಸಂದರ್ಭದಲ್ಲಿ ಅಥವಾ ಪ್ರಾರ್ಥನೆಯ ಸಂದರ್ಭದಲ್ಲಿ ನಾವು ದೇವರನ್ನ ವೈಯಕ್ತಿಕವಾಗಿ ನೇರವಾಗಿ ಕೇಳ್ಕೊಳ್ಬೇಕಷ್ಟೇ. ಯೇಸು ಸ್ವಾಮಿ ಕೇಳ್ತಾರೆ, ನಿನಗೆ ದೃಷ್ಟಿ ಅವಶ್ಯಕತೆ ಇದೆ, ಇದೇ ಸ್ವಾಮಿ, ನಾನು ಹೇಳಿದ್ದನ್ನು ಮಾಡ್ತೀಯಾ? ಮಾಡ್ತೇನೆ ಸ್ವಾಮಿ. ಹೋಗು, ಕೊಡದಲ್ಲಿ ನಿನ್ನ ಕಣ್ಣುಗಳನ್ನು ತೊಳೆದುಕೊ. ಹೋದ, ಬೇರೆ ಯಾವ ಪ್ರಶ್ನೆಗಳನ್ನು ಮಾಡಲಿಲ್ಲ, ಹೋದ, ನೇರವಾಗಿ ಹೋದ, ಕಣ್ಣುಗಳನ್ನು ತೊಳೆದುಕೊಂಡ, ಬಂದ. ಅವನನ್ನು ಇತರರು ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀನೇ ಅವನ ಅಥವಾ ನೀನು ಬೇರೆ ಯಾರು? ನೀನೇನಾ? ನೀನು? ನಾನೇ ಅವನು, ನಾನೇ ಅದೇ ಭಿಕ್ಷುಕ. ಸರಿ, ಫರಿಸಾಯರ ಬಳಿಗೆ ಕರ್ಕೊಂಡು ಹೋಗ್ತಾರೆ. ನೀನೇನಾ? ಹೌದು. ನಿನಗೆ ಹೇಗೆ ಬಂತು? ಒಬ್ಬ ವ್ಯಕ್ತಿ ನನಗೆ ದೃಷ್ಟಿಯನ್ನು ಕೊಟ್ಟ. ಯಾರ ವ್ಯಕ್ತಿ? ಪ್ರವಾದಿ ಇರ್ಬೋದು. ಪ್ರವಾದಿ ಅಂತ ಹೇಳ್ತೀಯ, ನಮಗೆ ಬುದ್ಧಿ ಹೇಳ್ತೀಯ, ಇನ್ನೇನೇ ಹೇಳಿ, ಆತ ಪುಣ್ಯಾತ್ಮ ಇರ್ಬೋದು. ಸರಳವಾದ ವಿಚಾರಗಳನ್ನು ನಮ್ಮ ಮನಸ್ಸಿಗೆ ನೇರವಾಗಿ ತಗೋಬೇಕು, ಬೇರೆ ಯಾವುದೇ ತರ್ಕವನ್ನು ಮಾಡಬಾರ್ದು. ಸರಳವಾದ ವಿಚಾರಗಳನ್ನು ನಾವು ಅರಿತುಕೊಂಡು ನಮ್ಮ ಜೀವನವನ್ನು ಸಮರ್ಪಿಸಿ ಬದಲಾಯಿಸಿಕೊಂಡಾಗ ಖಂಡಿತವಾಗಿ ನಮ್ಮ ಬದುಕಲ್ಲಿ ಬೆಳಕಾಗ್ತದೆ. ಜಗಜ್ಯೋತಿಯಾದ ಕ್ರಿಸ್ತ ನಮ್ಮ ಕುಟುಂಬಗಳನ್ನು ಪ್ರಕಾಶಮಾನಗೊಳಿಸಲಿ, ಉಜ್ವಲಗೊಳಿಸಲಿ, ನಮ್ಮ ವೈಯಕ್ತಿಕ ಬದುಕನ್ನು ಕೂಡ ಉಜ್ವಲಗೊಳಿಸಲಿ, ನಮ್ಮಲ್ಲಿರುವಂಥ ಎಲ್ಲ ದುಷ್ಟತನವನ್ನು ದೂರ ಮಾಡಲಿ, ನಮ್ಮಲ್ಲಿರುವ ಕತ್ತಲೆಯನ್ನು ಹೋಗಲಾಡಿಸಲಿ,
ನಾವು ಬೆಳಕಾಗುವಂತೆ, ಬೆಳಕನ್ನು ನೀಡುವ ಸಾಕ್ಷಿಗಳಾಗುವಂತೆ ನಮ್ಮನ್ನು ಪ್ರೇರೇಪಿಸಲಿ, ನಮ್ಮನ್ನು ರೂಪಿಸಲಿ ಮತ್ತು ನಮ್ಮನ್ನು ಸ್ವೀಕರಿಸಲಿ ಎಂದು ಪ್ರಾರ್ಥಿಸೋಣ.